ನಾವಿವತ್ತು ಬಂದಿರೋ ಪ್ಲೇಸ್ ಹೆಸರು ಮಹಾದೇವಪುರ ಶೂಟಿಂಗ್ ಸ್ಪಾಟ್. ಸುತ್ತ ನೋಡಿ 360 ಡಿಗ್ರಿ ವ್ಯೂ ನೋಡಿ, ಏನು ಸಖತ್ತಾಗಿದೆ. ಈ ರೋಡಂತೂ ತೆಂಗಿನ ಮರಗಳ ಸುತ್ತ ಇರೋದ್ರಿಂದ ಸಖತ್ತಾಗಿ ತಂಪಾಗಿ ಫೀಲ್ ಇದೆ. ಇಲ್ಲಿ ಮಧ್ಯಾಹ್ನ ಆಗಿದ್ರು ಕೂಡ ಜನಗಳು ಬೈಕಲ್ಲಿ ಕಾರಲ್ಲಿ ಅಷ್ಟೇ ಯಾಕೆ ಬಸ್ ಮಾಡ್ಕೊಂಡು ಕೂಡ ಬಂದ್ಬಿಟ್ಟವ್ರು. ಇದು ಮೋಸ್ಟ್ಲಿ ಒಳ್ಳೆ ಟೂರಿಸ್ಟ್ ಪ್ಲೇಸ್ ಆಗಿ ಕನ್ವರ್ಟ್ ಆಯ್ತಾಯಿತ್ತು ಇದು ಅನಿಸುತ್ತೆ. ಇನ್ನು ಸ್ವಲ್ಪ ದಿನಕ್ಕೆ ಫುಲ್ಲು ಕ್ರೌಡೆಡ್ ಆಗಿಬಿಡುತ್ತೆ ಜಾಗ. ಲೆಸ್ ಕ್ರೌಡ್ ಇದ್ದಾಗಲೇ ಬಂದು ನೀವು ಕೂಡ ನೋಡ್ಕೊಂಬಿಡಿ, ನಿಮ್ಮದು ಒಳ್ಳೊಳ್ಳೆ ಫೋಟೋ ಕೂಡ ತಗೊಂಬಿಡಿ. ಓ ನಮ್ಮ ಅಂಕಲ್ ಹೊರಟ್ಬಿಟ್ರು ಅಲ್ಲಿ. ನೋಡಿ 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 ಅಲ್ಲಿ ನೋಡಿ ಹೆಂಗೆ ಅಕ್ಕಿಗಳು ಹಾರೋಗ್ತಾ ಇದ್ದಾವೆ ಅಂತ. ಓ ಪಕ್ಷಿಗಳ ಬನ್ನಿ ಬನ್ನಿ ಇಲ್ಲಿಗೆ ಬನ್ನಿ ನೋಡಿ, ಅಕ್ಕಿ ಸಾಲುಗಳು. ನನ್ನಿನ್ನೇನು ಅವ್ರ ಹತ್ರ ಹೋಗಿ ಫೋಟೋ ತೆಗಿಬೇಕು ಅನ್ನೋಷ್ಟರಲ್ಲಿ ಹಾರಿ ಹೋಗ್ಬಿಟ್ವು ಅವು. ಮರ ತನಕನಾ? ಹಾಂ ರೆಡಿ. ಯಾರು ಫಸ್ಟ್ ಇವಾಗ? ವಾ ಹೋಯ್ತವ್ರೆ ರೆಡಿ. ನೋಡಲ್ಲಿ ಬೆಂಗಳೂರಲ್ಲಿ ಸ್ವಿಮ್ಮಿಂಗ್ ಪೂಲಲ್ಲಿ ಬಿದ್ದು ಒದಾಡೋದಲ್ಲ, ಹರಿಯ ನೀರಲ್ಲಿ ನಮ್ಮ ಹುಡುಗರು ಹೆಂಗೆ ಎಷ್ಟು ಬೇಗ ತಲುಪರು ನೋಡಿ ಅಲ್ಲಿ. ಹಾಂ ಸಾಕು, ಸುಸ್ತಾಗಿದೆ, ರೆಸ್ಟ್ ಮಾಡಿ. ಒಂದು ಎಲ್ರದ್ದು ರೇಸು ಫಸ್ಟ್ ಈ ಕಡೆ ಬರ್ತಾವ್ರೆ. ರೇಸು ದಿಕ್ಕಪಾಲಾಗಿ ಹೊಡೆದೈತೆ. ಬಂದರು ಅಲ್ಲಿ ಅವ್ರ ಆಚೆ ಕಡೆ ತಲುಪಿಬಿಟ್ರೆ. ಹಾಂ ಅವ ಅಕ್ಕಂಗೆ ಕನ್ನಡನೇ ಬರೋದಿಲ್ಲ. ಅಷ್ಟೇ ಐಟ ಇರೋದು, ಅಷ್ಟೇ ಇರೋದು. ಇಲ್ಲಿ ಕಮ್ಮಿ ಐತೆ, ಅಲ್ಲಿ ಜಾಸ್ತಿ ಐತೆ. ಹಾಂ ಸಬ್ಸ್ಕ್ರಿಪ್ಷನ್ ಅವ್ರಣ್ಣ 3.5. 2 ಗಂಟೆ ಜರ್ನಿ ಅಷ್ಟೇ. ನೀವು ಆರಾಮ್ಸೆ ಬಂದರೂ ಕೂಡ ಬರ್ಬೋದು. ವೀಕ್ ಡೇಸ್ ಆಗಿರೋದ್ರಿಂದ ಜನ ಯಾರೂ ಇಲ್ಲ ಇಲ್ಲಿ, ವೀಕೆಂಡಲ್ಲಿ ಬರ್ತಾರಂತೆ. ನೋಡಿ ರೋಡ್ ನೋಡಿ ನೀವು, ಎಷ್ಟು ಸಖತ್ತಾಗಿದೆ ಈ ಜಾಗ. ಆ ಕಡೆ ಲೆಫ್ಟ್ ಸೈಡಲ್ಲಿ ನದಿ ಹರಿಯುತ್ತೆ, ಹೊಳೆ ಹರಿಯುತ್ತೆ. ಇಲ್ಲಿ ಗದ್ದೆಗಳಲ್ಲೆಲ್ಲ ಕೆಲಸ ಮಾಡೋಗಿದ್ದಾರೆ. ಅಲ್ಲೊಂದು ಇಲ್ಲೊಂದು ನಿಮಗೆ ಕೊಕ್ರೆಕ್ಕಿಗಳೆಲ್ಲ ಕಾಣಿಸ್ತಾ ಇದ್ದಾವೆ. ಒನ್ ಡೇ ಪಿಕ್ನಿಕ್ ಸ್ಪಾಟ್ ಅಂತಾರಲ್ಲ, ಆ ಥರ ಈ ಜಾಗಕ್ಕೆ ನಾವು ಬರ್ಬೋದು. ಬಂದು ಯಾವುದೇ ರೀತಿ ಪ್ಲಾಸ್ಟಿಕ್ಕು ಅದು ಇದು ತಂದು ಎಸ್ಬಿಟ್ಟು ಹೋಗಬೇಡಿ. ಇಲ್ಲಿ ಮಾತಾಡೋದಕ್ಕಿಂತ ಜಾಗ ನೋಡ್ಕೊಂಡು ಸುಮ್ಮನೆ ಕುಂತ್ಕೊಂಡ್ರೆ ಸಿಕ್ಕಾಬಟ್ಟೆ ನೆಮ್ಮದಿ ಸಿಗುತ್ತೆ ಅನ್ನೋ ಥರ ಫೀಲ್ ಆಗುತ್ತೆ ಈ ಜಾಗ. ಇದೇನು ಇಡನ್ ಜೇಮ್ ಅಲ್ಲ, ನಾನು ಕೂಡ ಬೇರೆಯವ್ರ ವೀಡಿಯೋಸ್ ನೋಡ್ಕೊಂಡೇ ಬಂದಿರೋದು. ಅವ್ರ ವೀಡಿಯೋದಲ್ಲಿ ಅಷ್ಟು ಇನ್ ಡೀಟೇಲ್ಡಾಗಿ ಏನೂ ತೋರಿಸಿರಲಿಲ್ಲ. ಇವಾಗ ನಾನು ತೋರಿಸೋ ಪ್ರಯತ್ನನ ಮಾಡ್ತೀನಿ. ಯಾವ್ಯಾವ ಸಿನಿಮಾ ತೆಗ್ದಿದ್ದಾರೆ ಇದರಲ್ಲಿ, ಯಾವ್ಯಾವ ಹೀರೋದು, ಇವನ್ನೆಲ್ಲ ನೋಡೋಣ. ಇಲ್ಲಿರೋ ಜನಗಳಂತೂ ಒಂದು ಕಾರು ಗಾಡಿ ಕಾರ್ಖಾನೆ ಶಬ್ದಗಳಿಲ್ಲದೆ ಏನು ನೆಮ್ಮದಿಯಾಗಿ ಅವರೇ ಗೊತ್ತಾಗರು. ಸಖತ್ ಜೀವನ. ಎಲ್ಲರಿಗೂ ಒಂದಲ್ಲ ಒಂದು ಟೈಮಲ್ಲಿ ಒಂದು ಆಸೆ ಇರುತ್ತೆ. 1-2 ಎಕರೆ ಜಮೀನನ್ನ ತಗೊಂಡು ಈ ಥರ ಗದ್ದೆ ಮಾಡಿಕೊಂಡು ತನಗೆ ಬೇಕಾದದನ್ನು ತಾನೇ ಬೆಳ್ಕೊಂಡು ಜೀವನ ಸೆಟ್ಲಾಗ್ಬಿಡ್ಬೇಕಪ್ಪ ಅಂತ ಬೆಂಗಳೂರಲ್ಲಿರೋ ಕಾರ್ಪೊರೇಟ್ ಎಂಪ್ಲಾಯೀಸ್ಗಾಗಲಿ ಕೂಲಿ ಕಾರ್ಮಿಕರಿಗಾಗಲಿ ಎಲ್ರಿಗೂ ಅನಿಸುತ್ತದು. ನಮ್ಮೂರುಗಳನ್ನ ಬಿಟ್ಟು ನಾವು ತಿನ್ನಕ್ಕಂತ ಊರು ಸಾಲಲ್ಲ ಅಂತೇಳಿ ಹೋಗ್ಬಿಟ್ಟಿರ್ತೀವಿ ಸಿಟಿಗೆ. ಎಷ್ಟು ತಿನ್ಬಿಡ್ತಾನೆ ಮನ್ಸ, ಆದರೂ ಅವನಿಗೆ ಆಸೆ ಜಾಸ್ತಿ. ಪ್ರಕೃತಿ ನಡುವೆ ಬದುಕಕ್ಕಂತ
ಜನಕ್ಕಾಗಲ್ಲ. ಕೆಲವೊಬ್ರಿಗಂತೂ ಈ ಬಸ್ಸು ಕಾರು ಕಾರ್ಖಾನೆ ಶಬ್ದ ಇಲ್ಲ ಅಂದ್ರೇ ನಿದ್ದೆ ಬರಲ್ಲ ಅನ್ನೋ ಥರ ಊರಿಂದನೇ ಎದ್ದೋಗಿ ಬೆಂಗಳೂರು ಸೆಟ್ಲಾಗ್ಬಿಟ್ಟವ್ರಪ್ಪ. ಆ ಥರ ಎಲ್ಲ ಮಾಡಬಾರ್ದು. ನಾವೆಲ್ಲಿ ಚೆನ್ನಾಗಿರ್ತೀವಪ್ಪ ಅಂತಂದರೆ ನಮ್ಮ ಬೇರು ನಮ್ಮ ನೆಲೆ ಎಲ್ಲಿರುತ್ತಲ್ಲ ಅಲ್ಲೇ. ಹಾಗೆ ನಾನು ಮಂಡ್ಯ ಜಿಲ್ಲೆಯವನಾಗಿರೋದ್ರಿಂದ ಈ ಜಾಗಗಳೆಲ್ಲ ನನಗೆ ವಿಶೇಷವಾಗಿ ಕಾಣುತ್ತೆ. ಓಕೆ, ಅಲ್ಲಿ ಹೊಳೆ ಕಡೆ ಹೋಗೋಣ. ಹುಡುಗರೆಲ್ಲ ಈಜು ಹೊಡಿತಾ ಇದ್ದಾರೆ, ಅಲ್ಲಿ ಹೇಗಿದೆ ನೋಡ್ಕೊಂಡು ಬರೋಣ. ಅಲ್ಲಿ ಬಾಯ್ ಬಾಯ್ ಎಲ್ಲರೂ ಬಾಯ್ ಮಾಡಿದ್ರು. ಓಕೆ ಫ್ರೆಂಡ್ಸ್, ನೀ ಹೆಸರು ಅವ್ನು ಫೋಕಸ್ ಮಾಡೋ ಅವನು ಹೇಳ್ಬಿಟ್ಟು ಹೋಗಿ ಈಗ ಇನ್ಮೇಲೆ ಸಿಗರೇಟ್ ಸೇದ್ಬಾರ್ದು ಅಂತ. ದಯವಿಟ್ಟು ಯಾರೋ ಸೇದ್ಬೇಡಿ, ಈ ದಮ್ ಕಟ್ಟಕ್ಕಾಗಲ್ಲ. ಎಲ್ಲ ಅಣ್ಣನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ರಿ. ಒಳಗೆ ಒಳಗೆ ಹೋಗ್ಬೇಕು, ಒಳಗೆ ಹೋಗ್ಬೇಕು. ಒಳಗೆ ಹೋಗೋ ಕಾಂಪಿಟೇಷನಲ್ಲಿ ಅವರು ಅರ್ಧ ದಾರಿ ತನಕ ಹೋಗಿ ಎದ್ದಿದ್ದಾರೆ. ಇನ್ನೊಬ್ರು ಬಿದ್ದರು, ಇವಾಗ ಬಿದ್ದು ಕಾಣ್ತಾ ಇಲ್ಲ. ಬಂದರು, ಇಲ್ಲೂ ಅವರು ಅಲ್ಲೇ ಇದ್ರು. ಹಾಂ, ಇನ್ನೊಬ್ರು ರೆಡಿ ಗೋ ಇದ್ದು ಬತ್ತವ್ರೆ ಬಂದರು ಗುರು. ಕಾಣ್ತಾನೆ ಇಲ್ಲ ಗುರು. ಅಣ್ಣ ಅಲ್ಲಿ ಹಾಂ, ಸುಮಾರು ದೂರ ಬಂದರು ಅವರು. ಚಾಂಪಿಯನ್ ವೈಟ್ ಬಲೀನ್ ನೋಡಿದ್ರಲ್ಲ. ಇವಾಗ ನಮ್ಮ ಹಳ್ಳಿ ಹುಡುಗರು ಹೆಂಗೆ ಎನರ್ಜೆಟಿಕಾಗಿ ಫುಲ್ಲು ಈಜೊಡಿತಿದ್ರು ಅಂತ. ಅಲ್ಲೊಂದಷ್ಟು ಜನ ಟಿಬೆಟಿನವರೆಲ್ಲ ಬಿದ್ದು ಒದಾಡ್ತಾವ್ರೆ. ನೋಡೋಣ ಹೆಂಗೆ ಮಾಡ್ತಾರೆ ಅಂತ. ಓ ಹಬ್ಬ, ನಾನು ಎಷ್ಟು ದೂರ ನಡ್ಕೊಂಬರ್ತೀನಲ್ಲ ಅಷ್ಟು ದೂರ ಅವ್ರು ಈಜೊಡ್ಕೊಂಡೇ ಬಂದ್ಬಿಡ್ತಾರೆ ನೀರಲ್ಲಿ. ಸಖತ್ತು ಚಾಂಪಿಯನ್ಸ್ ಅಪ್ಪ ನಮ್ಮ ಹುಡುಗರು. ನೋಡಿ ಆ ಕಡೆ ನೋಡಿ, ಎಲ್ಲ ಹುಡುಗಿರು ಎಲ್ಲ ಟಿಬೆಟ್ನವ್ರು ಬಿದ್ದು ಒದಾಡ್ತವ್ರೆ. ಅವ್ರು ನೋಡಿ ಕಡಿಮೆ ನೀರಿರೋ ಜಾಗಕ್ಕೆ ಸೇರ್ಕೊಂಬಿಟ್ಟವ್ರೆ. ನಮ್ಮ ಹುಡುಗರು ಇಲ್ಲಿ ಆಳ ಇರೋ ಹರಿಯೋ ನೀರು ಕಡೆಗೆ ಹೋಯ್ತವ್ರೆ. ಹಾಂ, ನಿರಂಜನ್ ಅಂತ ಈಗ ಚಾಂಪಿಯನಲ್ಲಿ ಸಖತ್ತಾಗಿ ಈಜೊಡಿತಿದ್ದ ಹುಡುಗ. ಹಾಂ, ಇವ್ರನ್ನು ತೋರಿಸ್ಲಾ? ನನ್ನಿಂದ ನೋಡಿ ಆ ಕಡೆ ಫ್ಯಾಮಿಲಿ ಅವರೆಲ್ಲ ಅಲ್ಲೇ ಬಂದು ಅಡುಗೆ ಮಾಡ್ಕೊಂಡು ತಿಂತವ್ರೆ. ನಾನ್ ವೆಜ್ ತಿಂತಾ ಇರ್ಬೋದು, ಘಮ ಅಂತ ಮಾಡ್ತವ್ರೆ. ಹಾಂ, ನೀವು ಕೂಡ ಬನ್ನಿ ನಿಮ್ಮ ಫ್ರೆಂಡ್ಸ್ ಜೊತೆ ಹಿಂಗೆ ಎಂಜಾಯ್ ಮಾಡಿ. ಅವನೆಲ್ಲ ಬರೀ ಫೋನಲ್ಲಿ ಅವನು ಎಷ್ಟೊತ್ತಿಂದ ಬಂದಾಗ ಎಂಜಾಯ್ ಮಾಡೋಣ ಅನ್ನೋದಿಲ್ಲ. ಎಲ್ಲ ಟಿಬೆಟಿಯನ್ಸ್ ಬಂದಿದ್ದಾರೆ ನೋಡಿ. ಟಿಬೆಟಿಯನ್ ಬಂದವ್ರೆ. ಮೋಸ್ಟ್ಲಿ ಅವ್ರು ಯಾರು ಕೆಲಸ ಮಾಡಲ್ಲ ಅನ್ಸುತ್ತೆ. ಯಾವುದೋ ಕಾಲೇಜು ಹಾಸ್ಟೆಲ್ಗಳಿಂದ ಬಂದ್ಬಿಟ್ಟಿರ್ಬೇಕು. ಅದಕ್ಕೆ ಎಷ್ಟು ಜನ ಬಂದವ್ರೆ. ಏನು ಹೇಳಿದ್ರು ಅರ್ಥ ಆಗಲ್ಲ. ಹಾಂ, ನಾವು ಅವ್ರು ಏನು ಹೇಳಿದ್ರು ನಮ್ಗೆ ಅರ್ಥ ಆಗಲ್ಲ. ಅಲ್ಲಿ ನೋಡಿ ದೂರದಲ್ಲಿ ನೋಡಿ, ಅಲ್ಲಿ ಅಡುಗೆ ಮಾಡ್ತಾವ್ರೆ. ಆಮೇಲೆ ಹೋಗಿ ಮಾತಾಡ್ಸೋಣ ಏನು ಅಡುಗೆ ಮಾಡ್ತಾಯಿದ್ರು ಅಂತ. ಹಾಂ, ಟಿಬೆಟೇನರಾದರೆ ಓಕೆ. ಚೈನೀಸ್ ಏನಾದ್ರು ಆಗ್ಬಿಟ್ಟು ಅಲ್ಲೇ ಹುಳ ಹುಟ್ಟೆ ಎಲ್ಲ ಹಿಡ್ಕೊಂಡು ಗುಳುಮ್ ಅಂತ ತಿಂದಾಕ್ಬಿಡ್ತಾರೆ ಹೋಗಿದ್ರು ಅವರು. ಹಬ್ಬ, ಮುಂದೆ ಅಲ್ಲಿ ಜಾಗ ಚೆನ್ನಾಗಿರೋದು. ಇಲ್ಲಿ ಎಂಟ್ರಿ ಇಲ್ಲ, ಆದರೂ ಜನಗಳು ಬಂದ್ಬಿಟ್ಟವ್ರೆ. ಎಂಟ್ರಿ ಇಲ್ಲ ಅಂತೇನಿಲ್ಲ, ಊರಿನವ್ರಿಗೆ ನೀರೆಲ್ಲ ಕಡೆ ಬಂದವ್ರೆ. ಈ ಊರಿನವ್ರನ್ನೆಲ್ಲ ಬರಬೇಡಿ ಅಂದರೆ ಹಂಗೆ. ಮೋಸ್ಟ್ಲಿ ಇಲ್ಲಿ ನೀರು ಹೆಚ್ಚಾದಾಗ ಈ ನದಿ, ಯಾವ ನದಿ ಆಗಿರ್ಬೋದು ತಮ್ಮ ಇದು? ಕಾವೇರಿ ನದಿನೇ ಇರ್ಬೇಕಿದು. ಕಾವೇರಿ ನದಿನೇ. ಹಾಂ, ಮಂಡ್ಯದಲ್ಲಿ ನಮ್ಗೆ ಹರಿಯೋದೇ ಕಾವೇರಿ ನದಿ. ಈಗ ಈ ನದಿಲಿ ನೀರು ಹೆಚ್ಚಾದಾಗ ಇಲ್ಲಿಗೆಲ್ಲ ಜನ ಬರೋಕ್ಕೆ ಹೆದರ್ಕತ್ತಾರೆ. ಅವ್ರೇನೇ ಅನ್ಸುತ್ತೆ, ಅವಾಗ ಬರೋಲ್ಲ. ಇವಾಗ ಅಂಥ ನೀರೇನಿಲ್ಲ ಇಲ್ಲಿ, ಪರವಾಗಿಲ್ಲ. ಅಲ್ಲೊಂದು ಫಾಲ್ಸ್ ಥರ ಹರಿತಾ ಇದೆ. ಅಲ್ಲಿ ಸಣ್ಣದಾಗಿ ಹರಿತೈತೆ. ಕೋಡಿ ತುಂಬ ಹರಿದಾಗ ಬರುತ್ತಲ್ಲ, ಆ ಥರ ತೋರಿಸೋಣ ಅದನ್ನು. ನೋಡಿ ಅಲ್ಲಿ ನೋಡಿ ಇನ್ನೊಂದು ಗ್ಯಾಂಗು ಒಳ್ಳೆ ಸಾಂಗ್ ಹಾಕ್ಕೊಂಡು ಎಂಜಾಯ್ ಮಾಡ್ತವ್ರೆ. ಯಾರು ನೋಡ್ತಾ ಇಲ್ಲ. ಆಯ್ ಬಾಯ್ ಮಾಡೋಣ ಅಂತಂದರೆ ಓ ಆಯ್. ಇವಾಗೇನು ಅದೇ ಮೀನು ಸಾಸಿವೆ ಎಣ್ಣೆ ಹಾಕೊಂಡು ಅಲ್ಲಿ ಗಮ್ಮಿಡ್ತಿರ್ತಾರೆ ಅಷ್ಟೇ. ಈಗ ಅವರು ಎಂತ್ಯ ಅದೇನೆ ನೋಡು,
ಮಾತಾಡಿಲ್ಲ ಅಂದರೆ ನೀನು ನೀರು ತಳ್ಬಿಟ್ಟು ಹೋಗ್ಬಿಡ್ತೀನಿ. ಇಲ್ಲ ಇಲ್ಲ ಮಾತಾಡ್ತೀನಿ. ನಾನು ಮೊದಲು ಕುಳ್ಳ ಇರೋದು ಈ ಕಡೆ ಬಾ. ಮೊದಲೇ ನಾನು ಕುಳ್ಳ ಇರೋನು, ಇವನು ಹೈಟ್ ಮೇಲೆ ಹೈಟ್ ನಿಂತ್ಕೊಂಬಿಟ್ಟು ಜನ ನಾನು ಸಿಕ್ಕಾಪಟ್ಟೆ ಕುಳ್ಳ ಅನ್ಕೊಂಬಿಟ್ರೆ ಇವನಿಗೊಂದು ನಂಗೆ ಒಂದು 4 ಇಂಚ್ ಡಿಫ್ರೆನ್ಸ್. ಹೇಳು 10ನೇ ಕ್ಲಾಸಿಂದ 4 ಇಂಚ್ ಡಿಫ್ರೆನ್ಸ್ ಆಯ್ತು. ಅಲ್ಲಿ ನೋಡಿ, ಇಲ್ಲಿ ಮುಂದೆ ತೋರಿಸ್ತೀನಿ ಈಗ. ಅಲ್ಲೆಲ್ಲ ಲೇಡೀಸು ನೀರು ದಾಟೋಕ್ಕೆ ಸಿಕ್ಕಾಪಟ್ಟೆ ಕಷ್ಟಪಡ್ತಾವ್ರೆ. ನಮ್ಮ ಹುಡುಗರು ಅವನ್ಯಾರೋ ಎತ್ಕೊಂಡೇ ಹೋಯ್ತಾವನಪ್ಪ. ಮುಂದೆ ನೋಡಿ ಅಲ್ಲಿ ಈಜೊಡಿತಾವ್ರೆ. ದೇವರು ಅಂತ ಬಂದ್ಬಿಟ್ರು ನೋಡ ಡಾಕ್ಟರ್ ಬ್ರೋ. ಈಗ ಇಲ್ಲಿ ನೋಡಿ ನೀರೆಲ್ಲ ಇದಾವೆ ನೋಡಿ. ಯಜಮಾನ ಮೀನು ಹಿಡಿತಿದ್ದೀರಾ? ಮೀನು ಹಿಡಿತಿಲ್ಲ ನೋಡಿ ಹೆಂಗ್ ಹೋಗ್ತಾ ಇರ್ಬೋದು ನೀರು ಕೆಳಗಡೆಯಿಂದ. ಹಾಂ ನೋಡಿ ಇಲ್ಲಿ ಸಖತ್ತೇನಾದರೂ ಸಖತ್ತಾಗಿ ನೀರಿದ್ದಾಗ ಇದರಿಂದ ಹರಿಯೋದು ನೋಡೋಕ್ಕೆ ಒಂದು ಚಂದವಾಗಿರೋದು. ನೋಡೋಣ ಇಲ್ಲಿ ನೋಡಿ, ಇಲ್ಲಿ ಮೇಲಿಂದ ಬರೋ ನೀರು ಇಲ್ಲಿ ಉಕ್ತಾಯ್ತು ನೋಡಿ, ಹೆಂಗೆ ಉಕ್ತಾಯ್ತು ನೀರು. ಓ ಫ್ರೆಶ್ ವಾಟ್ರು. ಕ್ಯಾಮ್ರಾ ಬಿಟ್ಟು ನೋಡೋಣ ಒಳಗಡೆ ಹೆಂಗೈತೆ ಅಂತ. ಕ್ಯಾಮ್ರಾ ವಾಟರ್ ಪ್ರೂಫ್ ಆದ್ರೂ ನೋಡಿ, ಹಿಂಗೆ ಶಾಂಪು ಕವರು, ಈ ಲೋಟ ಹಿಂಗೆಲ್ಲ ಇಡಬೇಡಿ. ಈ ಟಿಬೇಟಿಯನ್ಸ್ ಜಾಸ್ತಿ ಗಲೀಜು ಮಾಡ್ತಾ ಇದ್ದಾರೆ. ಹಾಂ, ತಂದಮೇಲೆ ಕವರ್ ಹಾಕೊಂಡು ವಾಪಸ್ ಇಟ್ಕೊಂಡು ಹೋಗ್ಬಿಡಿ. ಏನು ಒಂದು ಶಾಂಪು ಕವರ್ ಭಾರ ಆಗ್ಬಿಡ್ತದೆ ನಿಮಗೆ. ಇಲ್ಲಿ ನೋಡಿ, ಇದ್ರ ಮೇಲೆಲ್ಲ ಹಿಂಗೆ ಮುಟ್ಕೊಂಡು ಹೋಗ್ಬೋದು. ತಮ್ಮಣ್ಣ ಏನಂತ ನೀರಿದ್ದಾಗ ಏನು ಸಖತ್ತಾಗಿ ಕಾಣ್ತಿರೋದಲ್ವ ಇದು? ನೀರಿದ್ದಾಗ ಬರೋಕ್ಕಾಗಲ್ಲ, ಕಮ್ಮಿ ನೀರಿದ್ರೆ ಅಷ್ಟೇ ಬರೋಕ್ಕಾಗೋದು. ಹಾಂ, ಅಲ್ಲಿ ಅವಾಗಲೇ ನಾನು ಸ್ಟಾರ್ಟಿಂಗಲ್ಲಿ ತೋರಿಸಿದ್ನಲ್ಲ ಆ ಕಡೆ. ಸಖತ್ ಬಿಡೋಗ್ರು. ಆ್ಯಕ್ಚುಲಾಗಿ ಹೇಳ್ಬೇಕಂದ್ರೆ ಯಾವುದೇ ಜಾಗಕ್ಕೆ ಬಂದ್ರು ಅಲ್ಲಿ ನೀರಿದ್ರೆ ಅಷ್ಟೇ ಜನ ಜೀವನ ವಸತಿ ಎಲ್ಲ. ಅದರಲ್ಲಂತೂ ಹಿಂಗೆ ಹರಿಯೋ ನೀರು ಸಿಕ್ಕಿದಾಗ ನಮ್ಮ ಜನ ಬಿಡ್ತಾರ, ಸಾಕತ್ತು ಎಂಜಾಯ್ ಮಾಡ್ತಾರೆ. ನೀರು ಕಮ್ಮಿ ಆಗಿದ್ದಾಗಲಂತೂ ಇನ್ನೂ ಖುಷಿ ಅವ್ರಿಗೆ. ಕುಚ್ಕೊಂಡು ಹೋಗಲ್ಲ ಅನ್ನೋ ಧೈರ್ಯದಲ್ಲಿ ನಾವು ಕುಂತ್ಕೊಬೋದು. ಈಗ ನೋಡಿ, ಇವಾಗ ಛತ್ರಿ ಹಿಡ್ಕೊಂಡೆ ಬಂದ್ಬಿಟ್ಟು ಅದು ಕಾಣ್ತಾ ಇದೆಯಲ್ಲ, ಅದೇ ಮಿನಿ ವಾಟರ್ಫಾಲ್ ನಮ್ಮ ಜನಕ್ಕೆ. ಇದೆಲ್ಲ ಮುರಿದೋಗ್ಬಿಟ್ಟೈತೆ. ಗೌರ್ಮೆಂಟ್ ಸ್ಕೂಲ್ನವರೆಲ್ಲ ಬಂದವ್ರು ಇವಾಗ ನೋಡಪ್ಪ. ಯಾಕೋ ಸ್ಕೂಲ್ ರಜಾನೇನಾ? ಸ್ಕೂಲ್ ರಜಾನಾ? ಫುಲ್ ಮುಗೀತಾ? ಫುಲ್ ಮಜಾ. ಹಾಂ, ಜಾಲಿ ಜಾಲಿ. ಹಾಂ, ಓಕೆ ಬಾಯ್. ಹೊರಟ್ರಾ ನೀವು? ಹೊರಟ್ರಾ? ಹಾಂ, ಬಾಯ್ ಬಾಯ್. ಯಾವ ಊರು? ನೋಡಿದ್ರಿ ಇವಾಗ ಇದು ನೀರರಿಯೋ ಜಾಗ ನೋಡಿ. ಅಂಥ ಅಪಾಯ ಅಂತ ಥರ ಏನಿಲ್ಲ. ಇಲ್ಲಿ ನೀರಿನ ಸೌಂಡ್ ಕೇಳ್ತಾ ಇರ್ಬೋದು, ಏನು ಸಖತ್ತಾಗಿದೆ ಅಂತ. ಸಖತ್ತಾಗಿ ಹರಿತಾ ಇದೆ ನೀರು. ಈ ಜಾಗದ ಅತ್ಯಂತ ಆಕರ್ಷಣೀಯ ಸ್ಥಳ ಅಂದರೆ ಇಲ್ಲಿ ಬೀಳ್ತಾ ಇರೋ ಮಿನಿ ವಾಟರ್ಫಾಲ್ ನೋಡಿ ಹೆಂಗೈತೆ. ನಾನಿಂದ ನೋಡಿ ಎಷ್ಟು ದೊಡ್ಡ ಕೆರೆ ನದಿ. ಸೌಂಡಲ್ಲಿ ನಾನು ಮಾತಾಡೋದು ಕೇಳ್ತಾ ಇದ್ದು ಹೊಸ ಕ್ಯಾಮ್ರಾ ಇತ್ತು. ನೀವು ಅಕ್ಕ ಅಂತೂ ನಮಗೆ ಹೋಗ್ತಾ ಇಲ್ಲ ನೋಡಿ.
ಒಳ್ಳೆ ವ್ಯೂ ಸಿಗ್ಲಿ ಅಂತಂದರೆ ಇದಾಗ ನಿಂತ್ಕೊಂಡ್ಬಿಟ್ಟಿದ್ರು. ನಾನೇ ಮೇಲೆ ಹತ್ಬಿಟ್ಟು ತೋರ್ತಾ ಇದ್ದೀನಿ. ಹಿಂದಕ್ಕೆ ಹೋದ್ರೆ ತಗೊಂಡ್ಬಿಡ್ತೀರ, ಹಿಂದಕ್ಕೆ ಯಾರು ಹೋಗೋದು ಬೇಕಾಗಿಲ್ಲ. ಇಲ್ಲಿಂದನೇ ವಿಡಿಯೋನ ಮಾಡ್ತೀನಿ. ಸೊ ಗೆಳೆಯರೆ, ಇದಾಗಿತ್ತು ಇವತ್ತಿನ ವಿಡಿಯೋ. ನಾವು ಸೂರ್ಯ ಬಿಸಿಲಿಗೆ ಕಾಣ್ತಾನೇ ಇಲ್ಲ, ಇವಾಗ ಕಾಣ್ತಾ ಇದೀವೆಲ್ಲ ಫುಲ್ಲು ಬರ್ನೋ. ನೋಡಿ ಲಾಸ್ಟ್ ಟೈಮ್ ಒನ್ ಟೈಮ್ ನೋಡ್ಕೊಳ್ಳಿ, ಫುಲ್ಲು 360 ಡಿಗ್ರಿ ವ್ಯೂ ಯಾವ ರೀತಿ ಇದೆ ಇಲ್ಲಿ ಅಂತ.